ನಾನು ಇವಾಗ ಪಾಲಕ್ ಸೊಪ್ಪಿನ ಖಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿ, ದಪ್ಪದ 3 ಎಸ್ಳು ಬೆಳ್ಳುಳ್ಳಿ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟು. ಈ ಥರ ಮೊದಲೇನೆ ಪಾಲಕ್ ಸೊಪ್ಪನ್ನ ತೊಳೆದು ಬಿಸಿ ನೀರಲ್ಲಿ ಬೇಯಿಸಿ ತಣ್ಣೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ತೆಗೆದಾಕ್ತೀನಿ. ಇವಾಗ ಹಾಕಿ ಇಷ್ಟು ಖಾರನ ನಾನು ಮಿಕ್ಸಿ ಜಾರ್ ಇದ್ರ ಖಾರದ ಜೊತೆಗೆ ಆ ಸೊಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಬಿಸ್ತೀನಿ. ವೆರಿ ಸಿಂಪಲ್. ಇದ್ರ ಜೊತೆಗೆ ಆ ಸೊಪ್ಪು ನೀರು ಸೋರಿಸ್ಬಿಟ್ಟು ಇವಾಗ ಕಟ್ ಮಾಡಿಬಿಟ್ಟು ಆ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಕಟ್ಟೆ ಸೊಪ್ಪಿಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು. ಇದನ್ನು ನಾನು ಇವಾಗ ಗ್ರೈಂಡರ್ ಮಾಡ್ತೀನಿ. ಈಗ ಈ ಥರ ಆಗಿದೆ ರುಬ್ಸಿರೋದು. ತುಂಬ ಏನು ನೈಸಾಗಿ ಮಾಡಿಲ್ಲ, ಓಕೆ ಅನ್ನಂಗೆ ಮಾಡಿದ್ದೀನಿ. ಒಂದು ಇದಾಗಿ ಮೀಡಿಯಮ್ ಸೈಜ್. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇದು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಯಾವುದಾದ್ರೂ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಖುಷಿ ಕೊಡೋ ಅಂಥದ್ದು. ಕಡಲೆಕಾಯಿ ಎಣ್ಣೆನ, ಎಳ್ಳೆಣ್ಣೆನ ಯಾವುದಾದ್ರೂ ಹಾಕ್ಕೊಳ್ಳಿ. ಒಗ್ಗರಣೆ ಕೊಡಬೇಕು ಅಂತಂದರೆ ಎಣ್ಣೆ ಹಾಕಬೇಕು. ಇಲ್ಲ ಡೈರೆಕ್ಟಾಗಿ ಹಂಗೆ ತಿಂತೀವಿ ಅಂತಂದರೆ ಹಾಗೂ ತಿನ್ಬೋದು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಈ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಇನ್ನೇನು ಹಾಕಲ್ಲ ಅದಕ್ಕೆ. ಬೇಕಿದ್ರೆ ಸ್ವಲ್ಪ ಹಿಂಗೆ ಹಾಕ್ಬೋದು. ಇವಾಗ ಖಾರನ ಡೈರೆಕ್ಟಾಗಿ ಅದಕ್ಕೆ ಸೇರಿಸ್ತೀನಿ. ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಬೇಯಿಸ್ಬಿಟ್ಟು ಡೈರೆಕ್ಟಾಗಿ ದೋಸೆ, ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಉಪಯೋಗಿಸ್ಬೋದು. ತುಂಬ ಬೇಗ ಅರ್ಜೆಂಟಲ್ಲಿ ಮಾಡ್ಕೊತೀನಿ ಅಂದರೆ ಈ ಥರ ರೆಡಿ ಮಾಡ್ಕೋಬೋದು. ಹೆಚ್ಚು ಖಾರ ಇರಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಸೊಪ್ಪನ್ನು ಯಾವಾಗಲೂ ಡೈರೆಕ್ಟಾಗಿ ಹಂಗೆ ಕಟ್ ಮಾಡಿಬಿಟ್ಟು ರುಬ್ಸೋದಕ್ಕಿಂತ ಈ ಒಂದು ಕುದಿ ಬೇಯಿಸ್ಬಿಟ್ಟು ನೀರಲ್ಲಿ ತಣ್ಣೀರೆಲ್ಲ ಹಾಕಿ ತಣ್ಣಗೆ ಮಾಡಿ ಆಮೇಲೆ ಈ ಥರ ರುಬ್ಬಿಸ್ಕೊಂಡು ಖಾರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು ಇದು. ನಾನು ಉಪ್ಪು ಕೂಡ ಮೊದಲೇ ತೋರಿಸುವಾಗ ಜೊತೆಲೇ ರುಬ್ಬಿಸ್ಬಿಟ್ಟೆ, ಹಾಗಾಗಿ ಇನ್ನೇನು ಹಾಕೋಂಗಿಲ್ಲ. ಇಷ್ಟೇ. ಇದು ಸೊಪ್ಪಿಂದೇ ಆದಿದ್ರಿಂದ ಇದಕ್ಕೆ ಕರ್ಬೇವಿನ ಸೊಪ್ಪು ಬೇಕು ಏನು ಬೇಕಿಲ್ಲ. ಸ್ವಲ್ಪ ಬೇಯಿಸಿದ್ರೆ ಸಾಕು. ಅದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿಂದ ಇದೆಲ್ಲ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೆ. ಈಗ ಪಾಲಕ್ ಸೊಪ್ಪಿನ ಖಾರ ರೆಡಿ. ಆರೋಗ್ಯಕರವಾದಂಥ ಖಾರ. ಎಲ್ಲದರ ಜೊತೆನೂ ನಂಚ್ಬೋದು. ಅನ್ನಕ್ಕಾಗಲಿ, ಚಪಾತಿಗಾಗಲಿ. ಈ ಥರ ಖಾರ ಮಾಡ್ಕೊಳ್ಳಿ. ಹೆಚ್ಚು ಏನು ಬೇಯಿಸ್ಬೇಕಾಗಿಲ್ಲ. ಒಂದು ಕುದಿ ಬರೋ ಹಂಗೆ ಬೇಯಿಸಿದ್ರೆ ಸಾಕು. ಈ ಥರ ಮಾಡ್ಕೊಳ್ಳಿ.